ನಾನೇನು ತಪ್ಪು ಮಾಡಿಲ್ವಲ್ಲ, ಯಾಕೆ ನನಗೆ ಶಿಕ್ಷೆ ಕೊಡ್ತಾನೆ ದೇವರು ಅಂತ. ನಮಗೇನು ಗೊತ್ತು, ಈ ಜನ್ಮದಲ್ಲಿ ಮಾಡಿರ್ತೇವೋ ಜನ್ಮಾಂತರದಲ್ಲಿ ಮಾಡಿರ್ತೇವೋ, ಏನೇನು ತಪ್ಪುಗಳನ್ನು ಮಾಡಿದ್ದೇವೋ ಗೊತ್ತಿಲ್ಲ. ಕೆಲವೆಲ್ಲ ಹೀಗಿದೆ, ಅದೇ ತಪ್ಪೇ ನಾವು ಮಾಡಿರಬೇಕಾಗಿಲ್ಲ, ಇನ್ನೇನೋ ಮಾಡಿದರೂ ಯಾವುದೋ ತಪ್ಪು ನಮ್ಮ ಹೆಸರಲ್ಲಿ ಲಿಸ್ಟ್ ಆಗತ್ತೆ. ಏಕಾದಶಿಯ ಬಗ್ಗೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳುವಾಗ, ಏಕಾದಶಿಯ ದಿನ ಅವನು ತಿಂದ ಭಕ್ಷಣೆ ಮಾಡ್ತಾನೆ ಅಂತಾದರೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಬಂದು ಬಿಡ್ತದೆ ಅಂತ. ನಾನು ಬ್ರಹ್ಮಹತ್ಯೆ ಮಾಡೇ ಇಲ್ಲ ಅಂದರೆ ಏಕಾದಶಿ ತಿಂದಲ್ಲ. ಏಕಾದಶಿ ತಿಂದರೆ ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯಾದಿಗಳನ್ನು ಮಾಡಿದ ಪಾಪ ಬರ್ತದೆ ಅಂತ ಹೇಳಿದ್ದಾರಲ್ಲ. ಹೀಗಾಗಿ ಒಂದು ಏಕಾದಶಿ ತಿಂದದ್ದು ಮಾತ್ರ ಫೋಟೋ ಇರ್ತದೆ, ವಾಟ್ಸಾಪ್ ಒಳಗೆ ವೈಕುಂಠಕ್ಕೆ ಹೋಗಿರ್ತದೆ ಅದು. ಆದರೆ ಆ ಹೆಸರಿನೊಳಗೆ ಲಿಸ್ಟ್ ಆದ ಪಾಪಗಳು ಮಾತ್ರ ಎಲ್ಲ ಆಗಿರ್ತದೆ, ಬ್ರಹ್ಮಹತ್ಯಾದಿ ಪಾಪಗಳು. ಅದು ಯಾವುದ್ರದ್ದು ಫೋಟೋ ಇರಲ್ಲ ಅಲ್ಲಿ. ಫೋಟೋ ಇರೋದು ತಿಂದದ್ದು ಒಂದೇ ಉಪ್ಪಿಟ್ಟು. ಇದರಂತೆ ಪುಣ್ಯನೂ ಆಗತ್ತೆ. ಮತ್ತೆ ಏಕಾದಶಿ ಉಪವಾಸ ಮಾಡಿದರೆ ಗಂಗಾದಿ ಸಕಲ ತೀರ್ಥಯಾತ್ರೆಗಳನ್ನು ಮಾಡಿದ ಪುಣ್ಯ ಬಂದುಬಿಡ್ತು. ಹಾಗಾಗಿ ಏನೇನು ಪಾಪ, ಪ್ರತ್ಯಕ್ಷವಾದ ಪಾಪಗಳನ್ನೂ ಮಾಡಿರಬಹುದು, ಇನ್ನೇನೋ ಪಾಪ ಮಾಡಿದ್ದಕ್ಕೆ ಬೇರೆ ಬೇರೆ ಪಾಪಗಳು ಅದರ ಹೆಸರಲ್ಲಿ ಲಿಸ್ಟ್ ಆಗಿರಬಹುದು. ಅಂಥವುಗಳು ಎಷ್ಟಿದೆ ಯಾರಿಗೆ ಗೊತ್ತು. ಅನಂತ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಆ ಪಾಪಗಳಿಗೆ ತಕ್ಕಂತೆ ಪರಮಾತ್ಮ ಫಲ ಕೊಟ್ಟಿರ್ತಾನೆ ದುಃಖಗಳನ್ನು, ಪುಣ್ಯಗಳಿಗೆ ತಕ್ಕಂತೆ ಸುಖವನ್ನು ಕೊಟ್ಟಿರ್ತಾನೆ. ಅವನೇನು ಪುಣ್ಯನೇ ಮಾಡಿಲ್ಲ, ಅವನಿಗೆ ಅಷ್ಟು ಸುಖ ಕೊಟ್ಬಿಟ್ಟ ದೇವರು ಅಂತೂ ಬೈಬೇಡಿ. ನಾನೇನೂ ಪಾಪ ಮಾಡಿಲ್ಲ, ನನಗೆ ಯಾಕೆ ದುಃಖ ಅಂತೂ ಅನ್ನಬೇಡಿ. ಪುಣ್ಯ ಪಾಪಗಳಿಗೆ ತಕ್ಕಂತೆ ನೇ ಫಲ ಕೊಡ್ತಾನೆ ಅಂತ ಗಟ್ಟಿಯಾಗಿ ತಿಳಿದುಕೊಳ್ಳೋದೇನಿದೆ, ವಿಶ್ವಾಸದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಮಾಡಿಕೊಳ್ಳದೆ ತಿಳಿದುಕೊಳ್ಳೋದು, ಇದು ಭಾಗವತ ಧರ್ಮ. ಅದರಿಂದ ಭಗವಂತನಿಗೆ ಪ್ರೀತಿ.